ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ UGCET 2022ದಲ್ಲಿ ಸೀಟನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಸೊ ಈಗ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎರಡು ಲಿಂಕ್ಗಳು ಕಾಣಿಸ್ತಾ ಇರ್ತದೆ. ಸೊ ಮೊದಲನೇ ಲಿಂಕು ಆ್ಯಕ್ಟಿವ್ ಇದೆ, ಎರಡನೇ ಲಿಂಕ್ ಆ್ಯಕ್ಟಿವ್ ಇಲ್ಲ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಎರಡು ಯಾಕೆ ಬಿಟ್ಟಿದ್ದಾರೆ, ಅದ್ಯಾಕೆ ಇದ್ಯಾಕೆ ಏನು ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಕಾಣಿಸ್ತಾ ಇರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ CET ನಂಬರ್ನ ಎಂಟ್ರಿ ಮಾಡಿ ಇವೆಲ್ಲವನ್ನು ಮಾಡ್ಕೋತಾ ಹೋಗ್ಬೋದು. ಓಕೆ, ಸೊ ಈಗ ಇದರ ಒಂದು ಡೀಟೇಲ್ ಆಗಿ ಚಾಯ್ಸ್ ಎಂಟ್ರಿ ಡೆಮೋವನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೂ ಕೂಡ ಅವಸರವನ್ನು ಮಾಡೋದಕ್ಕೆ ಹೋಗಬೇಡಿ. ಚಾಯ್ಸನ್ನು ನೀಡೋದಕ್ಕಿಂತ ಮುಂಚೆ 10 ಸಾರಿ ಥಿಂಕ್ ಮಾಡಿ ಚಾಯ್ಸನ್ನು ನೀಡಿ. ಯಾಕಂದರೆ ಒಂದು ಸಾರಿ ನೀವು ಚಾಯ್ಸನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅದನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶವನ್ನು KE ಅವರು ಮಾಡಿಕೊಡೋದಿಲ್ಲ. ಓಕೆ, ಚಾಯ್ಸಸ್ಗಳು ಯಾವ್ಯಾವ ಚಾಯ್ಸಸ್ಗಳು ಏನೇನನ್ನು ಇಂಡಿಕೇಟ್ ಮಾಡ್ತದೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ಒಂದು ಅಲ್ಲ 2 ಸಾರಿ ನೋಡ್ಕೊಂಡು ಬನ್ನಿ. ಸೊ ಅದನ್ನು ಸಪರೇಟ್ ಆಗಿನೂ ಕೂಡ ಚಾಯ್ಸಸ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಚಾಯ್ಸ್ ಎಂಟ್ರಿಗೆ ಟೈಮನ್ನು ಕೊಡ್ತಾರೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಇನ್ನೂ ಕೂಡ ಯಾವಾಗ ಅಂಥೇಳಿ ಟೈಮನ್ನು ಕೊಟ್ಟಿಲ್ಲ. ಸೊ ಭಾಳ ಹರಿಬರಿ ಮಾಡೋದ್ರಿಂದ ತಪ್ಪುಗಳಾಗುವಂಥ ಚಾನ್ಸಸ್ ಇರ್ತದೆ. ಸ್ವಲ್ಪ ಪೇಷನ್ಸ್ ಇರಲಿ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಹೊರಟಿರೋದು, ಯಾರ್ಯಾರು ನೀಟ್ ಕೌನ್ಸಿಲಿಂಗಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಬಟ್ ಇಲ್ಲಿ CETಯಲ್ಲಿ ಸೀಟ್ ಸಿಕ್ಕಿದೆ, ಅಂತಹ ವಿದ್ಯಾರ್ಥಿಗಳು ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಬೇಕು. ಸೊ ಅದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಸೊ KE ವೆಬ್ಸೈಟಿನಲ್ಲಿ. ಸೊ ಮೊದಲು ನೋಡಿ, ಇಲ್ಲಿ ಯಾವ ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸೋದರ ಬಗ್ಗೆ ಏನೇನು ಪರಿಣಾಮಗಳು ಆಗ್ತದೆ ಅನ್ನೋದನ್ನು KE ಅವರು ನೀಟಾಗಿ ಹೇಳಿದ್ದಾರೆ. ಸೊ ಯಾರು CETಯಲ್ಲಿ ಸೀಟ್ ಸಿಕ್ಕಿದೆ ಬಟ್ ನೀಟಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂಥವರು ಚಾಯ್ಸ್ 1ಅನ್ನು ದಯವಿಟ್ಟು ಸೆಲೆಕ್ಟ್ ಮಾಡಬೇಡಿ. ಭಾಳ ಇಂಪಾರ್ಟೆಂಟು ನೋಡಿ. ಸೊ ಚಾಯ್ಸ್ 1 ಅಂದರೆ ಮೊದಲ ಸುತ್ತಿನಲ್ಲಿ ಏನು ನಿಮಗೆ ಸೀಟು ಹಂಚಿಕೆ ಆಗಿದೆ ಅದು ನಿಮಗೆ ಸಂಪೂರ್ಣವಾಗಿ ಇಷ್ಟ ಇದೆ, ಅಂದರೆ ಯು ಆರ್ ಸ್ಯಾಟಿಸ್ಫೈಡ್ 100% ವಿತ್ ದ್ಯಾಟ್ ಸೀಟ್. ನಿಮಗೆ ಮುಂದಿನ ಯಾವುದೇ ಸುತ್ತಿನಲ್ಲಿ ಭಾಗವಹಿಸುವಂತಹ ಒಂದು ಇಂಟ್ರೆಸ್ಟ್ ಇಲ್ಲ. ಅಂತಹ ವಿದ್ಯಾರ್ಥಿಗಳು ನೀವು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ತೀರಿ. ಬಟ್ ಇದರಲ್ಲಿ ಏನಾದರೂ ನಿಮಗೆ UG ನೀಟ್ ಕೌನ್ಸಿಲಿಂಗಲ್ಲೂ ಕೂಡ ಸರ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ, ಅಲ್ಲೂ ನನಗೆ ಸೀಟ್ ಸಿಗಬಹುದು ಅಂತ ಇದ್ದರೆ ದಯವಿಟ್ಟು ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ನೋಡ್ಬೋದು, UG ನೀಟ್ 2022 ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ. ಓಕೆ, ಭಾಳ ಇಂಪಾರ್ಟೆಂಟು. ಸೊ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡಿದರೆ ನೀವು UG ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. UGCETಯಲ್ಲಿ ಮಾತ್ರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆಲ್ರೆಡಿ ಸೀಟ್ ಸಿಕ್ಕಿರೋದು ಇಷ್ಟ ಇದೆ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಿ, ಅಡ್ಮಿಷನನ್ನು ತಗೋತೀರಿ, ಫೀಸನ್ನು ಪೇ ಮಾಡಿ. ಇನ್ನು ಹಾಗಾದರೆ ಚಾಯ್ಸ್ 2ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಏನಾದರೂ ಉಪಯೋಗ ಇದೆಯಾ? ಡೆಫಿನೆಟ್ಲಿ ಮೈ ಡಿಯರ್ ಸ್ಟೂಡೆಂಟ್ಸ್, ಚಾಯ್ಸ್ 2ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಹಂಚಿಕೆಯಾದ ಸೀಟನ್ನು ಹೋಲ್ಡ್ ಮಾಡಿ ನೀವು CETಯಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ನೀಟ್ ಕೌನ್ಸಿಲಿಂಗಲ್ಲೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಹಂಚಿಕೆಯಾದ ಸೀಟನ್ನು ಹೋಲ್ಡ್ ಮಾಡಿ ಭಾಗವಹಿಸಬಹುದು. ನೋಡಿ, UG ನೀಟ್ 2022ದಲ್ಲಿ ಇದನ್ನು ಅವರು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಸೆಕೆಂಡ್ ರೌಂಡ್ ಆಫ್ CET ಕೌನ್ಸಿಲಿಂಗ್ ಏನಿದೆ ಅದು ನನ್ನ ಅಂದಾಜಿನ ಪ್ರಕಾರ ಫಸ್ಟ್ ರೌಂಡ್ ಆಫ್ ನೀಟ್ ಕೌನ್ಸಿಲಿಂಗ್ ಆದ ಮೇಲೆ ಆಗ್ತದೆ. ಯಾಕಂದರೆ ಫಸ್ಟ್ ರೌಂಡ್ ನೀಟ್ ಕೌನ್ಸಿಲಿಂಗ್ ಆಗಿಬಿಡ್ತು ಅಂತಂದರೆ ಇಲ್ಲಿ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಅವರಿಗೆ ಸೀಟ್ ಸಿಕ್ಕಿದ್ರೂ ಕೂಡ ಮುಂದಿನ ಸುತ್ತಿನಲ್ಲಿ ಅಂದರೆ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಸಿಕ್ಕಿರುವಂಥ ಸೀಟು ಇಂಟ್ರೆಸ್ಟ್ ಇದ್ದಾಗ ಸೊ ಅವರು CET ಸೀಟನ್ನು ಬಿಟ್ಟು ನೀಟ್ ಸೀಟಿಗೆ ಹೋಗುವಂಥ ಚಾನ್ಸಸ್ ಇರ್ತದೆ. ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಲಾಸ್ಟ್ ಇಯರ್ ಈ ಒಂದು ಅವಕಾಶವನ್ನು KE ಅವರು ಮಾಡಿಕೊಟ್ಟಿರಲಿಲ್ಲ. ಆದ್ದರಿಂದ ಬಹಳಷ್ಟು ಕಾಂಪ್ಲೆಕ್ಸಿಟಿಗಳು ಆಗಿತ್ತು. ಸೊ ನೋಡೋಣ ಈ ವರ್ಷ ಏನು ಮಾಡ್ತಾರೆ ಅಂತೇಳಿ. ಅಂದರೆ ನೀವೇನಾದರೂ UG ನೀಟ್ 2022ದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಸರ್, ಫಸ್ಟ್ ರೌಂಡಲ್ಲಿ ಸೀಟ್ ಸಿಗ್ತದೋ ಇಲ್ಲೋ ಅಂಥೇಳಿ ಇದ್ದರೆ ನೀವು ಈಗ ಸಿಕ್ಕಿರುವಂತಹ ಸೀಟನ್ನು ಕೂಡ ಬಿಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತಿದ್ದರೆ ದಯವಿಟ್ಟು ಚಾಯ್ಸ್ 2ಅನ್ನು ಸೆಲೆಕ್ಟ್ ಮಾಡಿ. ಚಾಯ್ಸ್ 2ಅನ್ನು ಸೆಲೆಕ್ಟ್ ಮಾಡಿ ನೀವು ಮುಂದಿನ ಸುಟ್ಟಿನ UGCETಯಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು, UG ನೀಟಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಭಾಳ ಇಂಪಾರ್ಟೆಂಟು. ಇನ್ನು ಚಾಯ್ಸ್ 3. ಸೊ ಚಾಯ್ಸ್ 3ಅನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ಹೋಲ್ಡ್ ಮಾಡದೇನೆ ಮುಂದಿನ ಸುತ್ತಿನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಅರ್ಥ. ಹೌದಾ? ನಾನು ಡೀಟೇಲ್ ಆಗಿ ವಿಡಿಯೋ ನಮ್ಮ ಕೂಡ ಮಾಡಿ ಹೇಳಿದ್ದೀನಿ. ಚಾಯ್ಸ್ 3ಯ ಮೀನಿಂಗ್ ಏನು? ನನಗೆ ಈಗ ಸೀಟು ಹಂಚಿಕೆ ಆಗಿದೆ ಫಸ್ಟ್ ರೌಂಡ್ ಇಂಜಿನಿಯರಿಂಗಲ್ಲಿ ಅಥವಾ ಆರ್ಕಿಟೆಕ್ಚರ್ ಅಥವಾ ಫಾರ್ಮ್ ಸೈನ್ಸಲ್ಲಿ. ಈಗ ಸಿಕ್ಕಿರುವಂಥ ಸೀಟು ನನಗೆ ಇಷ್ಟ ಇಲ್ಲ, ಆದರೆ ಮುಂದಿನ ಸುತ್ತಿನಲ್ಲಿ
ಈಗ ನನ್ನ ಪ್ರಿಫರೆನ್ಸ್ ಲೀಸ್ಟಲ್ಲಿ ಏನು ಯಾವ ನಂಬರಲ್ಲಿ ಈ ಒಂದು ಸೀಟ್ ಸಿಕ್ಕಿದೆ ಆ ಒಂದು ಸೀಟ್ ಬಿಟ್ಟು ಉಳಿದಿದ್ದೆಲ್ಲ ಆಪ್ಷನ್ಸ್ಗಳು ನನಗೆ ಓಪನ್ ಇರಬೇಕು. ನನಗೆ ಮುಂದಿನ ಮುಂದಿನ ಸುತ್ತಿನಲ್ಲಿ ಸೀಟ್ ಸಿಕ್ಕರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅಂದರೆ ಆ ಸೀಟನ್ನು ತೊಗೋತೀನಿ ಅಂತ ಇಂಟ್ರೆಸ್ಟ್ ಇದ್ದವರು. ಕ್ಲಿಯರ್ ಕಟ್ಟಾಗಿ ಹೇಳಬೇಕಂದ್ರೆ ಈಗ ನಿಮಗೆ ಸಿಕ್ಕಿರುವಂಥ ಸೀಟು ಇಂಟ್ರೆಸ್ಟ್ ಇಲ್ಲ, ಬಿಟ್ಬಿಡ್ತೀನಿ, ಆದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಅದರ ಮುಂದಿನ ಸುತ್ತಿ ಹೋಗ್ತೀನಿ ಅಂಥವರು ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದಾಗ ನೀವು ಮುಂದಿನ ನೀಟಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬಹುದು, ಗೊತ್ತಿರಲಿ. ಇನ್ನು ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರಿ ಅಂದರೆ ಮೀನಿಂಗ್ ಏನು, ಸಿ ಇ ಟಿಯಲ್ಲಿ ಈಗ ಸಿಕ್ಕಿರುವಂಥ ಸೀಟು ಇಂಟ್ರೆಸ್ಟ್ ಇಲ್ಲ, ಮುಂದೆ ನೀವು ಸಿ ಇ ಟಿ ಕೌನ್ಸಿಲಿಂಗಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಿಮಗೆ ಸಿಕ್ಕಿರುವಂಥ ಸೀಟು ಇಂಟ್ರೆಸ್ಟ್ ಇಲ್ಲ, ಮುಂದೆ ಒಂದು ಸಿಗ್ತದಲ್ಲ ಸೀಟು, ಅಂದರೆ ಮುಂದೆ ಸಿ ಇ ಟಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಮತ್ತೊಂದು ಕ್ವಶನ್ ಏನು ಕೇಳ್ತೀರಿ, ಸರ್ ನನಗೆ ಈಗ ಸಿ ಇ ಟಿಯಲ್ಲಿ ಸೀಟ್ ಸಿಕ್ಕಿದೆ, ಇಂಟ್ರೆಸ್ಟ್ ಇಲ್ಲ, ನಾನು ಸಿ ಇ ಟಿ ಕೌನ್ಸಿಲಿಂಗಿಂದ ಹೊರಗೆ ಬಂದುಬಿಡ್ತೀನಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ. ಹಾಗಂತೇಳಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ನೀಟಿಗೂ ನಾನು ಹೊರಗೆ ಬಂದುಬಿಡ್ತೀನಿ, ಆ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದರೆ ಆನ್ಸರ್ ಈಸ್ ಎಸ್, ಅವಕಾಶ ಇದೆ. ನೋಡಿ, ಸಿ ಇ ಟಿ ಅವ್ರು ಹೇಳ್ತಾ ಇರೋದು, ಕೆ ಇ ಅವ್ರು ಹೇಳ್ತಾ ಇರೋದು, ನಾನಲ್ಲ. ಇದನ್ನು ಚಾಯ್ಸ್ 4 ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಯು ಜಿ ನೀಟ್ ವೈದ್ಯಕೀಯ ಅಥವಾ ದಂತವೈದ್ಯಕೀಯ ಕೋರ್ಸ್ಗಳ ಸುತ್ತಿನಲ್ಲಿ ಭಾಗವಹಿಸಬಹುದು, ಆದರೆ ಸಿ ಇ ಟಿಯ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆಯುವುದಿಲ್ಲ. ಅಂದರೆ ಕ್ಲಿಯರ್ ಕಟ್ಟಾಗಿ ಇವತ್ತಿನ ವಿಡಿಯೋದ ಮೀನಿಂಗ್ ಏನಂದರೆ, ನಿಮಗೆ ಈಗ ಸೀಟು ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ. ಸಿಕ್ಕಿರುವಂಥ ಸೀಟನ್ನು ಹೋಲ್ಡ್ ಮಾಡಿ ನಾನು ನೀಟಲ್ಲೂ ಕೂಡ ಚಾನ್ಸ್ ನೋಡ್ತೀನಿ, ಚಾಯ್ಸ್ 2 ಸೆಲೆಕ್ಟ್ ಮಾಡಿ. ಈಗ ಸಿಕ್ಕಿರೋ ಸೀಟ್ ಇಂಟ್ರೆಸ್ಟ್ ಇಲ್ಲ, ಬಟ್ ಇಂಜಿನಿಯರಿಂಗಲ್ಲೂ ನಾನು ಕಂಟಿನ್ಯೂ ಮಾಡ್ತೀನಿ, ನೀಟು ಬೇಕು ನನಗೆ, ಚಾಯ್ಸ್ 3 ಸೆಲೆಕ್ಟ್ ಮಾಡಿ. ನನಗೆ ಈಗ ಕೆ ಎ ಕೌನ್ಸಿಲಿಂಗ್ನೇ ಬೇಡ, ನನಗೆ ಅವಶ್ಯಕತೆಯೇ ಇಲ್ಲ, ನನಗೆ ಸಿ ಇ ಟಿ ಕೌನ್ಸಿಲಿಂಗ್ ಬೇಡವೇ ಬೇಡ, ನಾನು ನೀಟಲ್ಲಿ ಪಾರ್ಟಿಸಿಪೇಟ್ ಮಾತ್ರ ಮಾಡ್ತೀನಿ. ಸೊ ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಎಕ್ಸಿಟ್ ಆಗಿ. ಇನ್ನು ಬಹಳ ಇಂಪಾರ್ಟೆಂಟ್ ಕ್ವಶನು, ಸರ್ ನನಗೆ ಯಾವುದೇ ಸೀಟ್ಗಳು ಹಂಚಿಕೆನೇ ಆಗಿಲ್ಲ, ನಾನು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಬೇಕು? ನಿಮಗೆ ಚಾಯ್ಸೇ ಇಲ್ಲ, ಹೌದಾ? ಇದು ಸೀಟ್ ಸಿಕ್ಕವರಿಗೆ ಮಾತ್ರ ಚಾಯ್ಸು, ಸೀಟೇ ಸಿಗಲಿಲ್ಲ ಅಂದರೆ ನಿಮಗೆ ಚಾಯ್ಸೇ ಇಲ್ಲ, ನೋ ಚಾಯ್ಸ್ ಎಟ್ ಆಲ್. ನೀವೇನೂ ಮಾಡೋವಂಥ ಅವಶ್ಯಕತೆ ಇಲ್ಲ, ವೇಟ್ ಮಾಡಿ, ಸೆಕೆಂಡ್ ರೌಂಡಿಗೆ ನೋಟಿಫಿಕೇಷನನ್ನು ಕೊಡ್ತಾರೆ. ಸೊ ಕೊಟ್ಟ ಮೇಲೆ ನಿಮ್ಮ ಆಪ್ಷನನ್ನು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನೀವು ರೀಆರ್ಡರ್ ಮಾಡ್ಕೊಳ್ಳಿ, ಇಲ್ಲ ಡಿಲೀಟ್ ಮಾಡ್ಕೊಳ್ಳಿ, ಸೆಕೆಂಡ್ ರೌಂಡಿಗೋಸ್ಕರ ವೇಟ್ ಮಾಡಿ. ಯಾರು ಸೀಟು ಸಿಗದೇ ಇದ್ದವರು, ಸೀಟ್ ಸಿಕ್ಕವರಿಗೆ 4 ಚಾಯ್ಸ್ ಇದೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಚಾಯ್ಸ್ 1 ಮಾತ್ರ ಸೆಲೆಕ್ಟ್ ಮಾಡಲೇಬೇಡಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.